ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಮಾರ್ಚ್ 9ನೇ ತಾರೀಕು ಅಂದರೆ ನಾಳೆ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ದಿನ ಭವಿಷ್ಯದ ಸಾರಾಂಶ ನಿಮಗೆ ಗೊತ್ತಾಗಬೇಕಂದ್ರೆ ನೀವೇನಾದರೂ ಮಿಥುನ ರಾಶಿಗೆ ಸಂಬಂಧಪಟ್ಟವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಮಿಥುನ ರಾಶಿಯವರು ಬುಧ ಗ್ರಹದಿಂದ ಆಳಲ್ಪಡ್ತಾರೆ ಮತ್ತು ಇದು ವಾಯುತತ್ವದ ಚಿಹ್ನೆಯಾಗಿದ್ದು ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ಬಹುಮುಖ ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾಗಿರುತ್ತೆ. ಇವರು ಕುತೂಹಲ ತುಂಬಿದಂತಹ ಮನಸ್ಸು ಮತ್ತು ಹೊಸ ಜ್ಞಾನವನ್ನು ಕಲಿಯುವಂತಹ ಅದ್ಭುತವಾದ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಪ್ರೇಮ ಜೀವನದಲ್ಲಿ ಇಂದು ನಿಮಗೆ ರೊಮ್ಯಾಂಟಿಕ್ ಆದಂತಹ ಕ್ಷಣಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಶಕ್ತಿ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಹೃದಯದ ಮಾತುಗಳನ್ನು ಹಂಚಿಕೊಳ್ಳಿ. ಏಕಾಂಗಿಗಳಿಗೆ ಸಾಮಾಜಿಕ ಸಂಜೆಯ ಕಾರ್ಯಕ್ರಮಗಳು ಹೊಸ ಹೊಸ ಪರಿಚಯಗಳನ್ನು ತಂದುಕೊಡ್ಬೋದು. ಕೋಮಲತೆ ಮತ್ತು ತಿಳುವಳಿಕೆಯಿಂದ ನೀವು ಸಂಬಂಧಗಳನ್ನು ಪೋಷಿಸಿ. ಸೋಮವಾರದ ಚಂದ್ರನ ಶಕ್ತಿಯು ನಿಮ್ಮ ಆಂತರಿಕ ಭಾವನೆಗಳಿಗೆ ಗಮನ ಕೊಡುವಂತೆ ಸೂಚಿಸುತ್ತೆ. ಇಂದು ನಿಮ್ಮ ಗುರಿಗಳನ್ನು ಮರುಪರಿಶೀಲಿಸಿ ಮತ್ತು ನಿಮ್ಮ ಆದ್ಯತೆಗಳನ್ನು ಸ್ಪಷ್ಟಪಡಿಸಿ. ವಸಂತ ಋತುವಿನ ಹೊಸ ಶಕ್ತಿಯು ನಿಮ್ಮಲ್ಲಿ ರೂಪಾಂತರದ ಬಯಕೆಯನ್ನು ಜಾಗೃತಗೊಳಿಸುತ್ತೆ. ಕೆಲಸದಲ್ಲಿ ತಂಡದ ಸಹಯೋಗವು ಇಂದು ಅತ್ಯಂತ ಪ್ರಮುಖವಾಗಿರುತ್ತೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಂವಹನವನ್ನು ಬಲಪಡಿಸಿ ಮತ್ತು ಹೊಸ ಪ್ರಾಜೆಕ್ಟ್ಗಳಲ್ಲಿ ಸೃಜನಾತ್ಮಕವಾಗಿ ಕೊಡುಗೆಗಳನ್ನು ನೀಡಿ. ಸಭೆಗಳಲ್ಲಿ ನಿಮ್ಮ ಕಲ್ಪನೆಗಳನ್ನು ಸ್ಪಷ್ಟವಾಗಿ ಮಂಡಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಇಂದು ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಿ. ಧ್ಯಾನ ಅಥವಾ ಪ್ರಾಣಾಯಾಮವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ರಾತ್ರಿ ಉತ್ತಮ ನಿದ್ರೆಗಾಗಿ ವಿಶ್ರಾಂತಿಯ ಚಟುವಟಿಕೆಗಳನ್ನು ಆರಿಸಿಕೊಳ್ಳಿ. ಹಾಗೆ ಜಲ ಸೇವನೆಯನ್ನು ಅಂದರೆ ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಭಾವನಾತ್ಮಕವಾಗಿ ಇಂದು ನೀವು ಶಾಂತತೆಯನ್ನು ಅನುಭವಿಸುತ್ತೀರಿ. ಕುಟುಂಬದ ಸದಸ್ಯರೊಂದಿಗೆ ಆಳವಾದ ಸಂಭಾಷಣೆಯು ಭಾವನಾತ್ಮಕ ಬಂಧವನ್ನು ಬಲಪಡಿಸುತ್ತದೆ. ಹಳೆಯ ನೆನಪುಗಳು ಮೇಲೆದ್ದು ಬರಬಹುದು, ಮರುಕಳಿಸಬಹುದು. ಅವುಗಳಿಂದ ನೀವು ಕಲಿಯಬಹುದು, ಆದರೆ ಅವುಗಳನ್ನು ಸಿಲುಕಿಸಿದಿರಿ ಅಂದರೆ ನೀವು ಆ ಹಳೆಯ ಭಾವನೆಗಳ ಜೊತೆಗೆ ಸಿಲುಕಬೇಡಿ. ಸ್ನೇಹಿತರೆ, ಸಂಜೆಯ ಸಮಯದಲ್ಲಿ ಸ್ವಲ್ಪ ದೂರದ ಪ್ರಯಾಣ ತುಂಬ ಅನುಕೂಲಕರವಾಗಿರುತ್ತೆ. ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಮಾನಸಿಕ ಶಾಂತಿಯನ್ನು ತಂದುಕೊಡ್ಬೋದು. ಇಂದು ಯೋಜಿಸದ ಸಣ್ಣ ಸಾಹಸಗಳು ನಿಮಗೆ ಹೊಸ ದೃಷ್ಟಿಕೋನಗಳನ್ನು ಸೃಷ್ಟಿ ಮಾಡಬಹುದು. ಈಗ ಕೆಲವೊಂದಷ್ಟು ಅದೃಷ್ಟ ಸಂಖ್ಯೆಗಳನ್ನ ಹೇಳ್ತೀನಿ. 3, 12, 27, 36 ಮತ್ತು 45 ಇವು ಸೋಮವಾರದ ದಿನದ ನಿಮ್ಮ ಅದೃಷ್ಟ ಸಂಖ್ಯೆಗಳಾಗಿರ್ತವೆ. ಇಂದು ಬೆಳ್ಳಿ ಬಣ್ಣವು ನಿಮಗೆ ಅದೃಷ್ಟವನ್ನು ತರುತ್ತದೆ. ಸಂಜೆ 5ರಿಂದ 7ರ ನಡುವಿನ ಸಮಯ ಮಹತ್ವದ ನಿರ್ಧಾರಗಳಿಗೆ ತುಂಬಾ ಅನುಕೂಲ. ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ನೀವು ದೇವರನ್ನು ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ. ಈಗ ಕೆಲವೊಂದಷ್ಟು ಸಣ್ಣ ಪರಿಹಾರ ಏನಾದರೂ ಬೇಕಂದರೆ ನೋಡಿ ತಿಳಿಸ್ಕೊಡ್ತೀನಿ. ಇಂದು ಹಸಿರು ಕಲ್ಲು ಗಾಜನ್ನು ಧರಿಸಿ. ಹಸಿರು ನಿಮ್ಮ ರಾಶಿಗೆ ಆಗಬರುವಂತಹ ಕಲರು. ಬೆಳಗ್ಗೆ ತುಳಸಿ ಎಲೆಗಳನ್ನು ಸೇವಿಸಿ. ಓಂ ಬ್ರಹ್ಮಸ್ಪತಯೇ ನಮಃ ಎನ್ನುವಂತಹ ಮಂತ್ರವನ್ನು 11 ಬಾರಿ ಜಪಿಸಿ. ಹಾಗೆ ಚಂದನದ ಧೂಪವನ್ನು ಹಾಕಿ ಮನೆಯಲ್ಲಿ. ಇಷ್ಟನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿಯ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.